ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಪಾಪದ ಪಾಲಿಗೆ ಸಾಯಬೇಕು. ಪಾಪ ನಮ್ಮನ್ನು ಜಯಿಸಬಾರದು, ನಾವು ಪಾಪವನ್ನು ಜಯಿಸಬೇಕು. ಪಾಪವನ್ನು ಜಯಿಸೋದು ಹೇಗೆ? ಪಾಪದ ಮೇಲೆ ನಾನು ಜಯ ಸಾಧಿಸಿದ್ದೇನೆ, ನಾನು ಪ್ರತಿದಿನ ಪಾಪ ಮಾಡ್ತೇನೆ ಎಂದು ಹೇಗೆ ಹೇಳಬಹುದು? ಅಂದರೆ ನಮಗೊಂದು ಮನಸ್ಸಾಕ್ಷಿ ಇದೆಯಲ್ಲ, ಆ ಮನಸ್ಸಾಕ್ಷಿಗೆ ತಿಳಿದಿರುವ ಹಾಗೆ ಪಾಪಗಳನ್ನು ಜಯಿಸುವುದು. ಅರಿವಿದ್ದು ಮಾಡುವಂಥ ಪಾಪ, ಅರಿವೇ ಇಲ್ಲದೆ ಮಾಡುವಂಥ ಪಾಪ, ಎರಡಕ್ಕೂ ಭಿನ್ನ ಭಿನ್ನವಾದಂಥ ದೃಷ್ಟಿಕೋನಗಳಿದ್ದಾವೆ. ನಾವು ನಮ್ಮ ಜೀವಿತದಲ್ಲಿ ಪಾಪದ ಮೇಲ್ಭಾಗವನ್ನು ಮಾತ್ರ ಕಾಣ್ತೇವೆ. ನಮ್ಮ ಜೀವಿತದಲ್ಲಿ ಪಾಪ ಮತ್ತು ಕ್ರಿಸ್ತನಿಗೆ ವಿರುದ್ಧವಾದಂಥ ವಿಷಯಗಳ ಬಗ್ಗೆ ನಮಗೆ ಅರಿವಿಲ್ಲದ ಹಲವು ಕ್ಷೇತ್ರಗಳಿದ್ದಾವೆ. ಹಲವು ಬಗೆ ಬಗೆಯ ತರಹಾವೇರಿಯ ಕ್ಷೇತ್ರಗಳು ಇದ್ದಾವೆ. ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ ಮನ್ನಿಸಪ್ಪ, ದೇವರೇ ಸಹಾಯ ಮಾಡಪ್ಪ, ದೇವರೇ ನಿಮ್ಮ ರಕ್ತಕ್ಕಾಗಿ ಸ್ತೋತ್ರನಪ್ಪ. ನಾವು ಪ್ರತಿದಿನ ಕ್ಷಮಾಪಣೆಯನ್ನು ಕೇಳುವುದರಲ್ಲಿ ತುಂಬ 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 ಅರ್ಥ ಇದೆ. ಕ್ಷಮಾಪಣೆ. ದೇವರು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳ್ತಾರೆ. ಅದೊಂದು ಸರಳವಾದಂಥ ಆಜ್ಞೆ. ಆದರೆ ಕರ್ತನ ನಮಗೆ ಕೊಡುವಂಥದ್ದು ಹಂತ ಹಂತವಾಗಿ ಶುದ್ಧೀಕರಣ, ಅದ್ಭುತವಾದಂಥ ಜೀವಿತ ಮಾರ್ಗ. ಅದು ಕರ್ತನ ಮಾರ್ಗ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 8ರಲ್ಲಿ ನಾವು ನೋಡುವುದಾದರೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ನಾವು ಹೊಸದಾಗಿ ಹುಟ್ಟುವುದರ ಕುರಿತು, ಹೊಸದಾಗಿ ಕಟ್ಟುವುದರ ಕುರಿತು, ಹೊಸ ಕ್ರಿಯೆಯ ಕುರಿತು, ಹೊಸ ಆಲೋಚನೆಯ ಕುರಿತು ನಾವು ಅಲ್ಲಿ ಗಮನಿಸ್ತೇವೆ. ನಾವು ಹೊಸದಾಗಿ ಹುಟ್ಟಿದರೆ ಯೇಸು ಕ್ರಿಸ್ತನ ನೀತಿಯನ್ನು ನಾವು ಪಡೆದವರಾಗಿ ನೀತಿವಂತರೆಂದು ಕರೆಯಲ್ಪಡ್ತೇವಂತೆ. ಸೂರ್ಯ ಮೇಲೆ 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 ಏರುತ್ತಾ ಹೋದಂತೆ ಕತ್ತಲನ್ನು ಹೇಗೆ ಸೂರ್ಯನ ಬೆಳಕು ಆವರಿಸ್ತದೋ, ಬೆಳಕು ಯಾವಾಗ ಕತ್ತಲನ್ನು ಆವರಿಸುತ್ತೋ ಆಗ ಆ ಅಂಧಕಾರ, ಕತ್ತಲು, ಕಣ್ಣೀರು, ಸಂಕಟ, ನೋವು ಇವೆಲ್ಲವೂ ಬಿಟ್ಟು ಹೋಗ್ತವೆ. ಅಂದರೆ ಒಂದು ಬೆಳಕು ಹೇಗೆ ಹಂತ ಹಂತವಾಗಿ ಜಗತ್ತನ್ನು ಆವರಿಸ್ತದೋ ಹಾಗೆ ಪ್ರಿಯರಾದ ಮಕ್ಕಳೇ, ಯೇಸು ಕ್ರಿಸ್ತನನ್ನು ನಾವು ಹಂತ ಹಂತವಾಗಿ ಆತನನ್ನು ಅಪ್ಪಿಕೊಳ್ಳಬೇಕು. ನಾವು ಹಾಗೆ ಒಪ್ಪಿಕೊಳ್ಳುವುದರಿಂದ ಏನೇನೆಲ್ಲ ಬೆಳವಣಿಗೆಗಳಾಗ್ತವೆ ಅಂದರೆ, ನಾವು ಆತನನ್ನು ಹಿಂಬಾಲಿಸ್ತೇವೆ, ಆತನಿಗಾಗಿ ಸ್ತುತಿ ಮಾಡ್ತೇವೆ, ಆತನಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಹೇಳಬೇಕು, ಈ ಆತ್ಮ ಕರ್ತನಿಗೆ ಸ್ವಂತ. ಈ ಆತ್ಮ ಇದೆಯಲ್ಲ, ಈ ಆತ್ಮ ಕರ್ತನಿಗೆ ಮಾತ್ರ ಸ್ವಂತ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತಾನೆ ಸ್ವಾಮಿ. ಸಹಾಯ ಮಾಡಪ್ಪ ದೇವರೇ. ಈ ಆತ್ಮ ಕರ್ತನಿಗೆ ಮಾತ್ರ ಸ್ವಂತಪ್ಪ. 7 ಲ್ಯಾಂಪ್ಸ್ ಯಾರ್ಯಾರು ಚಾನಲ್ ನೋಡ್ತಾರೋ ದೇವರೇ, ಅವರ ಹೃದಯಗಳು ಪರಿವರ್ತಿಸಪ್ಪ. ಈ ಸುವಾರ್ತೆ ದೇವರೇ ಸಪ್ತ ಸಾಗರಗಳು ದಾಟಿ ಹೋಗಲಿ ಸ್ವಾಮಿ. 7 ಲ್ಯಾಂಪ್ ಚಾನಲನ್ನು ನಡೆಸು, ಸುವಾರ್ತಿಕರನ್ನು ನಡೆಸಪ್ಪ, ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.